ಅಲ್ಲಿ ಕೆಲವೊಂದಷ್ಟು ಜನರು ಭಾಗಿಯಾಗಿರುವಂತದ್ದು. ಮತ್ತೊಬ್ರು ಕೂಡ ಇದ್ದಾರೆ, ನಾನು ಅವರನ್ನ ಮಾತಾಡ್ತೀನಿ. 1 ತಿಂಗಳ ಕಾಲ ಹಗ್ಗ ಜಗ್ಗಾಟ, ಅನುಮತಿ ಕೊಡಬೇಕಾ ಬೇಡವಾ ಅನ್ನುವಂಥದ್ದು. ಫೈನಲಿ ಅನುಮತಿ ನೀಡಿ ಏನು ಪಥಸಂಚಲನ ನಡೀತಾ ಇರುವಂತದ್ದು. ಇವತ್ತು ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಎಲ್ಲಾ ಸ್ವಯಂ ಸೇವಕರಿಗೆ, ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಬಹಳ ಸಂತೋಷದ ದಿನ. ಹೀಗಾಗಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲಾ ಆಡಳಿತ ವರ್ಗಕ್ಕೆ, ತಾಲೂಕು ಆಡಳಿತ ವರ್ಗಕ್ಕೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇವತ್ತು ಎಲ್ಲ ಹಿಂದೂ ಬಾಂಧವರು ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಹೊರಗಿನವರು ಅವಕಾಶ ಮಾಡಿಕೊಟ್ಟಿಲ್ಲ, ನೋಡ್ಲಿಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಕಾತರದಿಂದ. ಇಲ್ಲಿ ಸಾವಿರಾರು ಮಹಿಳೆಯರು, ತಾಯಂದಿರು ಹೂ ಮಾಲೆಯನ್ನು ಹಾಕೋದ್ರ ಮೂಲಕ ಎಲ್ಲರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಇಲ್ಲಿ ಹರ ಮಹಾದೇವ್ ಅಂತಕ್ಕಂಥ ಘೋಷವನ್ನು ಕೇಳ್ತಾ ಇದ್ದೀವಿ. ಜೈ ಶಿವಾಜಿ ಜೈ ಭವನಿ ಅಂತಕ್ಕಂಥ ಘೋಷವಾದ ಮುಖಾಂತರ ತಂಡೋಪತಂಡವಾಗಿ ಯುವಕರು ಕೂಡ ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಒಂದು ವಿಶೇಷವಾದ ಹಬ್ಬ ಅಂತ ಹೇಳಬಹುದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ, ವಿಶೇಷ ಚಿತ್ತಾಪುರ ಜನತೆಗೆ. ಈಗ ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಖರ್ಗೆ ಕೋಟೆಯಲ್ಲಿ RSS ಪಥಸಂಚಲನ ನಡೀಬಾರದು ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರುವಂತದ್ದು. ಆದ್ರೆ ಫೈನಲಿ ಸರ್ಕಾರ ಅಂದ್ರೆ ಕೋರ್ಟ್